ಹಾಯ್, ಗುಡ್ ಈವ್ನಿಂಗ್ ಎವ್ರಿಬಾಡಿ. ಆಯುಧ ಪೂಜೆ ಮತ್ತೆ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. 21st ಸೆಂಚುರಿನಲ್ಲಿ ಆಯುಧಗಳು ಅಂತ ನಾವೇನಾದ್ರು ತಗೋಬೇಕು ಅಂದ್ರೆ ಮೊದಲನೇದು ನಮ್ಮ ಬ್ರೈನ್ ಅಂತಂದ್ರೆ ಥಾಟ್ ಪ್ರಾಸೆಸ್. ಅಲ್ಲಿರ್ತಕ್ಕಂಥ ಗಲೀಜನ್ನೆಲ್ಲ ತೆಗೆದು ಹಾಕ್ಬಿಟ್ಟು ಒಳ್ಳೆಯದ್ರ ಬಗ್ಗೆ ಒಳ್ಳೆಯದನ್ನೇ ಯೋಚನೆ ಮಾಡಿಕೊಂಡು ನನಗೇನ್ ಸರಿ ಅನ್ಸುತ್ತೆ ಅಥವಾ ಸಮಾಜಕ್ಕೆ ನಾನು ಸರಿಯಾದ ರೀತಿಯಲ್ಲಿ ನನ್ನ ಕೊಡುಗೆಗಳನ್ನ ಕೊಡ್ತಾ ಇದ್ದೀನ ಅಂತ ಅನ್ಕೊಳ್ಳೋ ಅಷ್ಟ್ರ ಮಟ್ಟಿಗೆ ನಮ್ಮ ಬ್ರೈನ್ ನ ಪೂಜೆ ಮಾಡಿಕೊಂಡು, ಅಂದ್ರೆ ರಿಫ್ರೆಶ್ ಮಾಡಿಕೊಂಡು ತೊಳೆದು ಬೆಳಗಿ ಎಲ್ಲ ಸೋಪು ಹಾಕ್ತಿರೋ ಅಥವಾ ಶಾಂಪೂ ಹಾಕಿ ತೊಳಿತಿರೋ ಅಥವಾ ನಿಂಬೆ ಹಣ್ಣು ಅಥವಾ ಹುಣಸೆ ಹಣ್ಣು ಹಾಕಿ ತೊಳಿತಿರೋ ಏನೋ ತೊಳ್ಕೊಂಡು ಫಸ್ಟ್ ಬ್ರೈನ್ ಚೆನ್ನಾಗಿ ಇಟ್ಕೋಬೇಕು. ಎರಡನೇದು ಆಫ್ ಕೋರ್ಸ್ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಮಾತಲ್ಲಿ ಸಭ್ಯತೆ, ಸಂಸ್ಕೃತಿ, ಸಂಸ್ಕಾರವನ್ನ ಇಟ್ಕೊಳ್ಳೋ ಅಂಥದ್ದು. ನಮ್ಮ ಭಾಷೆಯನ್ನ ಎಲ್ಲಿ ಹರಿಬಿಡ್ಬೇಕೋ ಅಲ್ಲಿ ಮಾತ್ರ ಹರಿಬಿಟ್ಕೊಂಡು ನಮ್ಮನ್ನ ನಾವು ಕೀಳಿರಿಮೆಯಿಂದ ನೋಡೋದ್ರ ಬದಲು ನನ್ನ ಭಾಷೆಯಿಂದನೇ ನಾನು ಜನಗಳಿಗೆ ತಲುಪ್ತೀನಿ ಅನ್ನೋ ಒಂದು ವಿಶೇಷವಾದಂತ ಕ್ಲೀನಿಂಗ್ ಪ್ರಾಸೆಸ್ ಇಟ್ಕೊಂಡು, ನಂತರ ಹಾರ್ಟ್, ಹೌದಪ್ಪ ನಾನು ಮನುಷ್ಯನಾಗಿ ಹುಟ್ಟಿದೀನಿ, ನನಗೊಂದು ಹಾರ್ಟ್ ಇದೆ, ನನಗೆ ಎಮೋಷನ್ಸ್ ಇದೆ, ಅದನ್ನ ತೋರ್ಪಡಿಸ್ಕೊಳ್ಳೋರ ಹತ್ರ ಮಾತ್ರ ತೋರ್ಪಡಿಸ್ಕೋತೀನಿ, ಸೋ ದಟ್ ಐ ಡು ನಾಟ್ ಗೆಟ್ ಹರ್ಟ್ ಅಂತ ಹಾರ್ಟ್ ಕ್ಲೀನಿಂಗ್ ಪ್ರಾಸೆಸ್ ಬೇರೆ ಮಾಡ್ಕೋಬೇಕಾಗುತ್ತೆ. ಅದರ ಜೊತೆಗೆ ಆಯುಧ ಪೂಜೆಗಳಂತ ಬಂದಾಗ ನಮ್ಮ ವ್ಯಕ್ತಿತ್ವ ವಿಕಸನವಾಗಬೇಕಾಗತ್ತೆ, ನಮ್ಮನ್ನ ನಾವು ತೊಡಗಿಸ್ಕೋಬೇಕಾಗತ್ತೆ. ಏನಕ್ಕೆ? ಸೋಷಿಯಲ್ ಡಾಗ್ಮಾಸ್ ಇಂದ ದೂರ ಇರೋಕೆ ಅಂತೆಲ್ಲ. ಸೊ ಹಿಂಗ್ ಹೇಳ್ತಾ ಹೋದ್ರೆ ನಮ್ಮ ಮೊಬೈಲಲ್ಲಿರೋ ಅನ್ವಾಂಟೆಡ್ ಥಿಂಗ್ಸ್ ನ ಎಲ್ಲವನ್ನು ತೊಳೆದು ರಿಫ್ರೆಶ್ ಮಾಡಿಕೊಂಡು ಮನುಷ್ಯನಿಗೆ ಬೇಕಾದಂತ ಮನುಷ್ಯತ್ವ, ಕಾಳಜಿ, ಒಬ್ರಿಗೊಬ್ರನ್ನ ಕೇರ್ ಮಾಡ್ಕೊಳ್ಳುವಂತ ಕನ್ಸರ್ನು, ಪ್ಲಸ್ ಪ್ರೀತಿ, ವಿಶ್ವಾಸ, ನಂಬಿಕೆಗಳನ್ನ ಹುಟ್ಟಿಸುವಂತಹ ಒಂದು ವಿಶೇಷವಾದಂತ ಪೂಜೆಗಳು, ಪುನಸ್ಕಾರಗಳು ನಮ್ಮ ಒಳಗೆ ಆಗ್ಬೇಕಾಗಿದೆ ಅಲ್ವಾ? ಆಗಿನ ಕಾಲದಲ್ಲಿ ದೇವತೆಗಳು ಏನ್ ಯುದ್ಧ ಮಾಡಿ ಅಥವಾ ರಾಕ್ಷಸರನ್ನ ಸಂಹರಿಸ್ತಾ ಇದ್ರೋ, ಹಂಗೆ ನಮ್ಮಲ್ಲಿರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ರಾಕ್ಷಸರನ್ನ, ನಮ್ಮಲ್ಲಿ ಎಮೋಷನಲ್ ಕೋಶೆಂಟ್ ಅಲ್ಲಿ ಆಗಿರ್ಬೋದು, ಸ್ಟ್ರೆಸ್ ಲೆವೆಲ್ ಅಲ್ಲಿ ಆಗಿರ್ಬೋದು, ಅಥವಾ ಒಬ್ರಿಗೆ ನ್ಯಾಯನೋ ಅನ್ಯಾಯನೋ ಮಾಡೋ ವಿಚಾರದಲ್ಲಾಗಿರ್ಬೋದು, ಆ ರಾಕ್ಷಸರನ್ನ ಕೊಂದು ಮನುಷ್ಯತ್ವವನ್ನ ಮೆರಿಬೇಕಾಗಿರುತ್ತೆ ಅನ್ನೋದು ನಂಗೇನೋ ಅನ್ಸಿದಂತ, ಅಂದ್ರೆ ಕನೆಕ್ಟಿವಿಟಿ ಅಂತ ಹೋದಾಗ ಹಂಗನ್ಸುತ್ತೆ. ಎಲ್ಲದರ ಜೊತೆಗೆ ನಮ್ಮನ್ನ ಕಾಡ್ತಿರುವಂತ ರಾಕ್ಷಸರು ಯಾರು ಅಂದ್ರೆ, ಟೈಮಿಗೆ ಸರಿಯಾಗಿ ನಿದ್ದೆ ಮಾಡದೇ ಇರೋದು, ಸರಿಯಾಗಿ ಊಟ ತಿಂಡಿ ತಿಂದೇ ಇರೋದು, ತಂದೆ ತಾಯಿಗಳನ್ನ ಮತ್ತೆ ನಮ್ಮ ಗುರು ಹಿರಿಯರನ್ನ ನೆನಪಿಸ್ಕೊಳ್ಳದೆ ಇರೋದು, ಇದೆಲ್ಲ ನಮ್ಮ ರಾಕ್ಷಸ ಗುಣಗಳು ಸುತ್ತಮುತ್ತ ಇರೋದು. ಅವುಗಳನ್ನೆಲ್ಲ ಹೋಗ್ಲಾಡಿಸ್ಕೊಂಡು ಸಿಕ್ಕಾಪಟ್ಟೆ ಮಾರ್ಪಾಡಾಗಬೇಕಾಗಿದೆ. ಹೇಗೆ ತಾಯಿ ದುರ್ಗಿ ಅಥವಾ ಚಾಮುಂಡೇಶ್ವರಿ ಸಂಹಾರ ಮಾಡ್ತಾಳೆ, ಹಂಗೆ ನಮ್ಮಲ್ಲಿರೋ ರಾಕ್ಷಸತ್ವವನ್ನ ಸಂಹಾರ ಮಾಡಿಕೊಂಡು 4 ಜನಕ್ಕೆ ಬೇರೆಯವ್ರಿಗೆ ಒಳ್ಳೇದ್ ಮಾಡ್ತಿರೋ ಬಿಡ್ತಿರೋ ಬೇಡ, ನಿಮಗ್ ನೀವು ಒಳ್ಳೇದ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ನಮಗ್ ಬೇಕಾಗಿರ್ತಕ್ಕಂತಹ ಆಯುಧವೇ ನಮ್ಮ ರೀತಿ, ನೀತಿ, ರಿವಾಜು, ನಮ್ಮನ್ನ ನಾವು ಹೇಗೆ ಸೊಸೈಟಿನಲ್ಲಿ ತೊಡಗಿಸ್ಕೋತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಅಂತ. ಸೊ ಇದನ್ನ ಹೇಳ್ತಾ ಹೋದ್ರೆ ಸಾಕಷ್ಟು ಹೋಗ್ತಾನೆ ಇರುತ್ತೆ ವಿಷಯಗಳು. ನಾನು ರೀಸೆಂಟ್ ಆಗಿ ಯಾವುದೋ ಒಂದು ಪೋಸ್ಟ್ ಮಾಡಿದ್ದೆ, 2000 ಮೂಲಕ ನೀವು ನಿಮ್ಮ ಬಿಸ್ನೆಸ್ ನ ಗೇಟ್ ವೇ ಓಪನ್ ಮಾಡ್ಕೋಬಹುದು ಅಂತ. ಸಾಕಷ್ಟು ಜನ ಎನ್ಕ್ವೈರಿ ಮಾಡಿದ್ರಿ, ಖುಷಿ ಆಯ್ತು ನನಗೆ. ಏನಂತಂದ್ರೆ, ಒಬ್ಬರಿಗೆ ನೊಬೆಲೆಸ್ಟ್ ಪ್ರೊಫೆಷನ್ ಅಂತ ಏನ್ ಅನ್ಸುತ್ತೆ, ಅದರಲ್ಲಿ ನೊಬಿಲಿಟಿ ಅಥವಾ ಡಿವಿನಿಟಿ ಅಂತ ಕಾಣಿಸೋದು ನೀವು ಮಾಡುವಂತಹ ಸಹಾಯ ಒಬ್ಬರಿಗೆ, ಅಥವಾ ನಿಮ್ಮಿಂದ ಒಬ್ಬರಿಗೆ ಫಲಕಾರಿಯಾಗಿ ಅಥವಾ ಎಜುಕೇಟ್ ಆಗ್ತಾರೆ ಅಂದ್ರೆ ದಟ್ ಇಟ್ ಸೆಲ್ಫ್ ಇಸ್ ಅ ನೋಬೆಲೆಸ್ಟ್ ಪ್ರೊಫೆಷನ್. ಸೊ ಅಂತ ಒಂದು ರಿಲೇಟೆಡ್ ವಿಷಯವನ್ನೇ ನಾನು ಪ್ರಸ್ತಾಪಿಸಿದ್ದು. ಆದ್ರೆ ಅದು ಎಲ್ಲೆಲ್ಗೋ ಹೋಗುತ್ತೆ, ಯಾರ್ಯಾರೋ ಏನೋ ತಪ್ಪಾಗಿ ತಿಳ್ಕೊಬೇಡಿ. ಇದು ಯಾವ ಚೈನ್ ಲಿಂಕು ಅಲ್ಲ, ಯಾವ ಮನಿ ಮೇಕಿಂಗ್ ಮಷೀನು ಅಲ್ಲ. It is just a knowledge that you have to imbibe in yourself and spread it across, because lack of knowledge is the most dangerous thing ಅಂತ. ಅಂದ್ರೆ ಲಿಟಲ್ ಲರ್ನಿಂಗ್ ಇಸ್ ಅ ಡೇಂಜರಸ್ ಥಿಂಗ್ ಅಂತ ಹೇಳ್ತಾರೆ. ಹಾಗೆ ನಮ್ಗೆ ಯಾವ್ದ್ರಲ್ಲಿ ಸಾಕಷ್ಟು ಐಡಿಯಾಸ್ ಇರೋದಿಲ್ಲ
ಅದನ್ನ ಕ್ರೋಢೀಕರಿಸ್ಕೊಂಡು ಅರ್ಥ ಮಾಡಿಕೊಂಡು ನಾನಷ್ಟೇ ಬೆಳೆಯಲ್ಲ, ನನ್ನ ಸುತ್ತಮುತ್ತದವ್ರನ್ನು ಬೆಳೆಸ್ತೀನಿ ಅನ್ನೋವಂಥ ನೋಬಲೆಸ್ಟ್ ಪ್ರೊಫೆಷನ್ಗೆ ಎಂಟರ್ ಆಗೋ ಅಂತ ಆಸೆ ಇದ್ದಲ್ಲಿ ಖಂಡಿತ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಾವು ಮಾತಾಡ್ತೀವಿ ನಿಮ್ಮ ಜೊತೆಗೆ. ಹಾಗೆ ಇನ್ನೊಂದು ಏನಾಗ್ತಿದೆ ಅಂತಂದ್ರೆ, ನನಗೆ ಕೇವಲ ಮುಖಪರಿಚಯ ಅಥವಾ ಫೇಸ್ಬುಕ್ ಅಲ್ಲಿ ಪರಿಚಯ ಆದಂತವ್ರನ್ನ ಮಾತಾಡಿಸುವಂತ ಒಂದು ಅವಕಾಶ ಸಿಗ್ತದೆ. ನನಗೆ ತುಂಬಾ ಖುಷಿ ಅನ್ಸುತ್ತೆ. ಜೊತೆಗೆ ಏನಾಗುತ್ತೆ, ನಾವೆಲ್ಲರೂ ಬಾಳಿ ಬದುಕಬೇಕಾಗಿರೋದು ಈ ಸೊಸೈಟಿಗೆ ನಾವೇನಾದ್ರೂ ಒಂದು ಒಳ್ಳೇದನ್ನ ಕೊಡ್ತೀವಿ ಅಂತ ಇದ್ದಾಗ ನಮ್ದೇ ಆದಂತ ಒಂದು ಟೀಮ್ ಬೆಳೆಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಮಾತಾಡ್ತಾ ಇರ್ತೀನಿ ಅಲ್ಲೊಬ್ರಿಗೆ ಇಲ್ಲೊಬ್ರಿಗೆ ಅಂತ. ಇನ್ಫ್ಯಾಕ್ಟ್ ಐ ಮೆಟ್ ಫ್ಯೂ ಆಫ್ ದೆಮ್ ವಿಚ್ ವಾಸ್ ರಿಯಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್. ಸೊ ಆಯುಧ ಪೂಜೆ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ನೋಡಿ, ತಲತಲಾಂತರದಿಂದ ಏನಾದ್ರೂ ಈ ತರದ್ದು ಒಂದು ಪ್ರಾಕ್ಟೀಸಸ್ ಬಂದಿದೆ ಅಂದ್ರೆ ಅದನ್ನ ನಿಜ ಜೀವನ ಅಥವಾ ವಸ್ತು ಸ್ಥಿತಿಗೆ ನಾವು ತಗೊಂಡು ಬಂದಾಗ ನಮ್ಮಲ್ಲಾಗಬೇಕಾಗಿರುವಂತಹ ಬದಲಾವಣೆಗಳು ಮತ್ತೆ ನಮ್ಮಲ್ಲಾಗಬೇಕಾಗಿರುವಂತಹ ಏನು ರಿಫ್ರೆಶ್ಮೆಂಟ್ ವಿಚ್ ಇಸ್ ವೆರಿ ವೆರಿ ಎಸೆನ್ಷಿಯಲ್ ಅಂತ ಹೇಳ್ತಾ, ಈ ಹಬ್ಬಕ್ಕೆ ಒಂದು ಅರ್ಥಗರ್ಭಿತವಾದಂತ ಸ್ಥಾನ ಕೊಟ್ಟು ನಿಮ್ಮನ್ನ ನೀವು ಬೆಳೆಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಬಂದೆ. ಸೊ ಮಧ್ಯದಲ್ಲಿ ರಜಾ ಇದೆ, ನೋ ಪ್ರಾಬ್ಲಮ್. ಅಟ್ ದ ಸೇಮ್ ಟೈಮ್ ಬಿ ಸೇಫ್, ಯು ಬಿ ಸೇಫ್ ಸೊ ದಟ್ ಯುವರ್ ಚಿಲ್ಡ್ರನ್ ಆರ್ ಸೇಫ್, ಯುವರ್ ಚಿಲ್ಡ್ರನ್ ಆರ್ ಸೇಫ್ ಸೊ ದಟ್ ದ ಸೊಸೈಟಿ ಇಸ್ ಸೇಫ್. ಹಂಗೆ ಕನೆಕ್ಟ್ ಮಾಡ್ತಾ ಹೋದಾಗ ಸಾಕಷ್ಟು ವಿಷಯಗಳು ನಮ್ಮ ಮನಸ್ಸಿಗೆ ಬರುತ್ತವೆ ಮಾತಾಡಕ್ಕೆ ಅಂತ. ಆದ್ರೆ ಸಮಯದ ಅಭಾವ, ನಾನು ಕೂಡ ಎಲ್ಲೋ ಒಂದು ಕೆಲಸದ ಮೇಲಿದ್ದೀನಿ, ಹಾಗಾಗಿ ಸ್ವಲ್ಪ ಸಮಯ ಸಿಕ್ತು ಅನ್ನೋ ಕಾರಣಕ್ಕೆ ಆಯುಧ ಪೂಜೆಯ ವಿಶೇಷತೆಯನ್ನ ಈ ರೀತಿ ಸರಳವಾಗಿ ಏನಾದ್ರು ಹೇಳ್ಕೊಟ್ರೆ ಅಥವಾ ತಿಳಿಸಿದ್ರೆ ನನ್ನಿಂದ ಒಬ್ರಿಗೋ ಇಬ್ರಿಗೋ 10 ಜನಕ್ಕೋ ಉಪಕಾರವಾದ್ರೆ ನನ್ನ ಕೆಲಸನೂ ಒಂಥರ ಖುಷಿ ತರುವಂತ ವಿಚಾರ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಮಾತಾಡ್ಕೊಂಡು ನಿಮ್ ಜೊತೆ ಇಷ್ಟೊತ್ತರೆಗೂ ಕಾಲ ಕಳೆದೆ. ಥ್ಯಾಂಕ್ ಯು ಸೋ ಮಚ್. ಹುಷಾರಪ್ಪ, ನಿಮ್ಮ ಆಯುಧಗಳನ್ನ ಹುಷಾರಾಗಿ ಬಳಸಿ. ಮಾತೆ ಆಗಿರ್ಬೋದು, ಕೃತಿನಲ್ಲೇ ಆಗಿರ್ಬೋದು, ಅಥವಾ ಥಾಟ್ ಪ್ರಾಸೆಸ್ ಅಲ್ಲೇ ಆಗಿರ್ಬೋದು, ವಿಚ್ ಇಸ್ ಹೈಲಿ ಎಸೆನ್ಷಿಯಲ್. ಅವಾಗಿದ್ದಾಗಲೇ ಮಾತ್ರ ಸ್ವಸ್ಥ್ಯ ಸಮಾಜವನ್ನ ನೋಡಕ್ ಸಾಧ್ಯ ಅಂತ ನನ್ನ ಅನಿಸಿಕೆ. ಸ್ವಸ್ಥ್ಯ ಯಾಕೆ ಬೇಕು ಅಂತಂದ್ರೆ, ಮೋಸ್ಟ್ ಡಿಸ್ಟರ್ಬ್ಡ್, ಮೋಸ್ಟ್ ಕರಪ್ಟೆಡ್, ಮೋಸ್ಟ್ ಡಿಸ್ಟ್ರಾಕ್ಟೆಡ್, ಮೋಸ್ಟ್ ಸ್ಟ್ರೆಸ್ಡ್ ಸೊಸೈಟಿ ನೋಡ್ತಾ ಇದೀವಿ. ಅದರಿಂದ ಆಚೆ ಬರೋಕೆ ಮೊದಲ ಹೆಜ್ಜೆ ನಾವು ಸರಿ ಹೋಗೋಣ ಫಸ್ಟು, ಆ ನಂತರ ಬೇರೆಯವ್ರನ್ನ ಸರಿ ಮಾಡೋಣ ಅಂತ. ಕರೆಕ್ಟಾ? ಸೊ ಥಾಟ್ ಪ್ರಾಸೆಸ್ನ ಮತ್ತೆ ನಮ್ಮಲ್ಲಿರ್ತಕ್ಕಂಥ ಕೆಲವಾರು ಗುಣಗಳನ್ನ, ಕೆಲವು ವಿಶೇಷತೆಗಳನ್ನ ಪಾಸಿಟಿವ್ ಆಗಿ ತಗೊಂಡು ಪಾಸಿಟಿವ್ ವೇನಲ್ಲಿ ಯೋಚನೆ ಮಾಡ್ಕೊಳ್ತಾ ಮುಂದುವರಿಯೋಣ ಅಂತ ಹೇಳ್ತಾ, ಸಾಂದರ್ಭಿಕವಾಗಿ ಸಿಕ್ಕಂತ ಅವಕಾಶವನ್ನ ಉಪಯೋಗಿಸ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಒಳಿತಾಗ್ಲಿ. ಗಾಡ್ ಬ್ಲೆಸ್ ಯು ಅಂಡ್ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ವಿಜಯದಶಮಿ. ನಮ್ಮ ನಾಡ ಹಬ್ಬದಲ್ಲಿ ಸೇರಿರ್ತಕ್ಕಂಥ ಸಾವಿರಾರು ಕಲಾವಿದರು ಆಗಿರ್ಬೋದು, ಅಥವಾ ಪ್ರೊಸೆಷನ್ ಆಗಿರ್ಬೋದು, ಅಥವಾ ಟ್ಯಾಬ್ಲಾಯ್ಡ್ಸ್ ಆಗಿರ್ಬೋದು, ನಮ್ಮ ಭೀಮ ಆಗಿರ್ಬೋದು, ಎಲ್ರಿಗೂ ಒಳಿತಾಗ್ಲಿ ಅಂತ ವಿಶೇಷವಾಗಿ ಆಶಿಸ್ತಾ, ನಮ್ಮ ನಾಡ ಹಬ್ಬವನ್ನ ವಿಜೃಂಭಣೆಯಿಂದ ಸಂಭ್ರಮಿಸಿ ಆಚರಿಸಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಕೊನೆಗೊಳಿಸ್ತಾ ಇದ್ದೀನಿ. ಹಾಗೇನೆ ನಿಮ್ಮ ಮೆಸೇಜ್ಗಳಿಗೆ ರೆಸ್ಪಾಂಡ್ ಮಾಡ್ತೀನಿ ಆಫ್ಟರ್ ಅ ಲಿಟಲ್ ಟೈಮ್. ಓಕೆ, ಹ್ಯಾಪಿ ಆಯುಧ ಪೂಜೆ. ಅಗೇನ್ ಹುಷಾರಪ್ಪ. ಭಾಷೆ ಆಗಿರ್ಬೋದು, ನಿಮ್ಮ ನಡವಳಿಕೆ ಆಗಿರ್ಬೋದು, ನಿಮ್ಮ ರೀತಿ ನೀತಿಗಳಾಗಿರ್ಬೋದು, ಕ್ಲೀನ್ ಇಟ್, ರಿಫ್ರೆಶ್ ಇಟ್, and flush out all that unwanted things out of your mind and think positive. Thank you.